ಇನ್ನು ಈ ವಿಚಾರದ ಕುರಿತಾಗಿ ರಾಜೇಶ್ವರಿ ಮೇಡಮ್ ಇದ್ರ ಬಗ್ಗೆ ನಿರಂತರವಾಗಿ ಹೋರಾಟವನ್ನ ಮಾಡಿದವರು, ನಿರಂತರವಾಗಿ ಧ್ವನಿ ಎತ್ತಿದವರು ರಾಜೇಶ್ವರಿ ಮೇಡಮ್ ನನ್ನ ಜೊತೆ ಕನೆಕ್ಟ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ ಮಾತು? ನಿಮ್ಮ ಹೋರಾಟಕ್ಕೆ ಮೇಡಮ್ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ. ಇವನ್ ನಿನ್ನೆ ದಿನ ನಾವು ಸಂಪೂರ್ಣ ವಾಹಿನಿಯಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ವಿ. ನಾವು ಕೂಡ ತುಂಬಾ ಖುಷಿಯಾಗಿದ್ದೀವಿ, ನೀವು ಖುಷಿಯಾಗಿದ್ದೀರಿ ಅಂತ ಎನ್ಸ್ಕೊಳ್ತೀನಿ. ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್? ಹೌದು ಸರ್, ನಮಗೆ ಇವಾಗ ನಮ್ಮ ಸಂಪೂರ್ಣ ಚಾನಲ್ ನಮಗೆ ನಿನ್ನೆ ಬಂದು ನೀವು ನಮ್ಮ ಅಳಲನ್ನ ನೀವು ಕೇಳೋದಕ್ಕೆ ನಮಗೆ ನೀವು ಸಹಕಾರ ಕೊಟ್ಟು ಇದನ್ನ ಕೊಟ್ಟು ನಿಮ್ಗೆಲ್ಲರಿಗೂ ನಮ್ಮ ಅಕ್ಕ ತಂಗಿರ ಅಣ್ಣ ತಮ್ಮಂದಿರು ನನ್ನ ತಂದೆಯವರಿಗೆ ಎಲ್ಲರಿಗೂ ನನ್ನ ಸಹಕಾರ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ನಾವು ನಿನ್ನೆ ಹೇಳಿದ್ವಿ ಮೇಡಮ್, ಅನೇಕರು ಧನ್ಯವಾದವನ್ನು ಹೇಳಿದ್ರಿ ನೀವು ನಮ್ಗೆ. ಆ ಸಂದರ್ಭದಲ್ಲಿ ಹೇಳಿದ್ವಿ ನಾವು ಧನ್ಯವಾದವನ್ನು ಈಗ ಸ್ವೀಕರಿಸಲ್ಲ, ಯಾವಾಗ ನಿಜವಾಗ್ಲೂ ನಿಮ್ಗೆ ನ್ಯಾಯ ಸಿಗುತ್ತೋ ಆಗ ನಾವು ಧನ್ಯವಾದವನ್ನು ಸ್ವೀಕರಿಸ್ತೀವಿ ಅಂತ ಹೇಳಿ. ಅಂಡ್ ಆ ಸಂದರ್ಭ ಈಗ ಬಂದಿದೆ, ಏನಾದ್ರೂ ಹೇಳೋದಿದ್ರೆ ಹೇಳಿ ಸರ. ಈಗ ನೀವು ಸಭೆ ಕರೆದಿದ್ರು ಸರ್, ನಮ್ಮ 11 ಗಂಟೆ ಒಳಗ ಶಿಕ್ಷಣ ಸಚಿವರು ವಿಧಾನಸೌಧ ಒಳಗ ಚರ್ಚೆ ಮಾಡುದಿಲ್ಲ, ಅದನ್ನ ಸಭೆ ಕರೆದು ಅದನ್ನ ಕುಂದಿರ್ಸ್ಕೊಂಡು ಇದ್ರದ ಡಿಪಾರ್ಟ್ಮೆಂಟ್ ನಲ್ಲಿ ಪೊಲೀಸರ ಡಿಪಾರ್ಟ್ಮೆಂಟ್ ನವರು ಆಮೇಲೆ ಇದ್ರಾರು ಸೇರ್ಕೊಂಡು ಒಂದ್ ಸಭೆ ಕರೆದು ಕೆ ಶಿವಕುಮಾರ್ ಅವ್ರ ಕರೆದು ಒಂದ್ ಸಭೆ ಮಾಡಿ 4 ತಾಸು ಅಂತ ಪಟ್ಟಿಗೆ ಇರ್ತದೆ. ಇವಾಗ 6ರಿಂದ 7 ತಾಸು ಅಂತಂತ ಹೇಳಿ ಅದು ನಮ್ ಕೈಪಿಡಿ ಒಳಗ ನಮ್ಮ ಅಡಿಗೆ ಕೆಲಸ ಮಾಡ್ತಾರ ಅನ್ನೋದಕ್ಕೆ ಅದನ್ನ ಇದನ್ನ ಗೈಡೆನ್ಸ್ ಕೊಡ್ತೇವೆ ಅಂತಂದು ಹೇಳಿದ್ದಾರೆ ಸರ್. ಕೇಂದ್ರ ಸರ್ಕಾರ ಇದ್ರ ಕೇರಳದಲ್ಲಿ 12,000 ಕೊಡ್ತಾರೆ, ತಮಿಳುನಾಡಿನಲ್ಲಿ 19,000 ಕೊಡ್ತಾರೆ. ಈಗ ನಮ್ಮ ಕರ್ನಾಟಕದ ಗ್ಯಾಸ್ ಅಕಾಡೆಮಿ ಕೇಂದ್ರ ಸರ್ಕಾರ ಕೊಡೋದು ಎಲ್ಲಾ ರಾಜ್ಯದಕ್ಕೂ ಕೂಡ ಬರೀ 600 ರೂಪಾಯಿ ಅಷ್ಟೇ ಸರ್. ಆಮೇಲೆ ಓದೋದಕ್ಕೆ ರಾಜ್ಯ ಸರ್ಕಾರ ಕೊಡ್ತೈತಿ. ಕೇರಳದಲ್ಲಿ ಆಮೇಲೆ ತಮಿಳುನಾಡಿನಲ್ಲಿ ಅವ್ರು ಎಷ್ಟು ಕೊಡ್ತಾರ ಅನ್ನೋದು ಅದನ್ನ ಮಾಹಿತಿ ತಕೊಂಡು ನನಗೆ ಇವಾಗ ಶಿಕ್ಷಣ ಸಚಿವರು ಅವ್ರ ಆಯಾ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರು ಸರ್. ಅವ್ರು ಏನಂದ್ರೆ 1 ವಾರ ಟೈಮ್ ತಗೊಂಡಿದ್ರು ಸರ್. ಅವ್ರು 1 ವಾರ ಟೈಮ್ ಕೊಡ್ರಿ ಸರ್, ನಾವು 1 ವಾರದೊಳಗ ನಿಮ್ಗೆ ಮಾಡ್ಕೊಡ್ತೇವೆ ಅಂತಂದೇಳಿ ಅವರಿಗೆ ಮಾರ್ಕ್ಕೊಟ್ಟಿದ್ದಾರೆ ಸರ್. ವಿಧಾನಸೌಧ ನೋಡಿದ್ರಾ? ಹೆಂಗಿತ್ತು ವಿಧಾನಸೌಧ? ವಿಧಾನಸೌಧ ಚೆನ್ನಾಗೈತಿ, ಆದ್ರೆ ವಿಧಾನಸೌಧ ಕೆಲಸ ಮಾಡೋ ಅಂತ ಅಧಿಕಾರಿಗಳು ಅದ್ರ ಕೆಲಸ ಮಾಡಿದ್ರೆ ಮಾತ್ರ ಅದು ವಿಧಾನಸೌಧ. ಹೌದು ಹೌದು ಹೌದು, ಶಕ್ತಿ ಕೇಂದ್ರಕ್ಕೆ ಹೋಗಿ ಬಂದ್ರಿ. ನಾಳೆಯಿಂದ ಖುಷಿಯಲ್ಲಿ ಆ ಮಕ್ಕಳಿಗೆ ಅಡಿಗೆ ಮಾಡಿ ಹಾಕಿ ಅಮ್ಮ. ಹ್ಞೂ ಸರ್, ಇನ್ನಷ್ಟು ರುಚಿಯಾಗಿ ಅಡಿಗೆ ಮಾಡಿ ಹಾಕಿ ನಿಮ್ಮ ಮಕ್ಕಳಿಗೆ. ಹ್ಞೂ ಸರ್ ಆಮೇಲೆ ಇನ್ನೂ ಸರ್ ಈಗ ನಮ್ಗೆ ಪೇಮೆಂಟ್ ಸರ ಅದನ್ನ ಮಾತಾಡ್ತೇವೆ, ಮಾತಾಡಿ ನಿಮ್ಗೆ ಉದ್ಯೋಗಿ ನಾನು ಇದೇನೆ ಅನ್ನೋದನ್ನ ಇದನ್ನ ಭರವಸೆ ಕೊಟ್ಟಿದ್ದಾರೆ ಸರ್ ಅವರು ಶಿಕ್ಷಣ ಸಚಿವರು. ಆದ್ರೆ ಅದನ್ನ ಮಾಡಿದ ನಂತರ ನನಗೆ ಭರವಸೆ ಬರ್ತೈತೆ ಅಂತ ಇದಾಗ್ತದೆ. ನಿರಂತರವಾಗಿ ನಮ್ಮ ವರದಿಗಾರರು ಅಮ್ಮ ಪದೇ ಈ ಪ್ರಶ್ನೆನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ಊರಲ್ಲಿ ಆರಾಮ್ಸೆ ಅಡಿಗೆ ಮಾಡ್ಕೊಂಡಿರಿ. ನಮ್ಮ ಟೀಮ್ ಏನಿದೆ ಸಂಪೂರ್ಣ ನ್ಯೂಸ್, ನಾವು ಇನ್ನುಳಿದ ಕೆಲಸ ನಾವು ಮಾಡ್ತೀವಿ. ಅದರ ಏನೇನ್ ಡೆವಲಪ್ಮೆಂಟ್ ಆಗಿದೆ ಅದೆಲ್ಲದನ್ನ ನಾವು ವಹಿಸಿ ನಿಮ್ಗೆ ಸಂಬಳ ಬಂದು ನಿಮ್ಮ ಅಕೌಂಟಿಗೆ ಬೀಳೋವರೆಗೂ ಕೂಡ ನಾವಂತೂ ವಿಶ್ರಮಿಸಲ್ಲ ಅಮ್ಮ. ಧನ್ಯವಾದಗಳು ಸಂಪರ್ಕಕ್ಕೆ ಬಂದುದಕ್ಕೆ.